ಹೊರಬಂದಿದ್ದಾರೆ. ಮತ್ತೆ ಮನೆ ಸೇರಿದ್ದಾರೆ. ನಯೀಂ ಆಗಮನ ಆತನ ಮನೆಯಲ್ಲಿ ಸಂತಸ ತಂದಿದೆ. ಸಾವನ್ನು ಗೆದ್ದು ಬಂದ ಮಗ ಹೆತ್ತ ತಾಯಿಯ ಕಣ್ಣಲ್ಲಿ ಮತ್ತೆ ಪುಟ್ಟ ಮಗುವಾಗಿದ್ದಾನೆ. ಆದರೆ ತಾಲಿಬಾನಿಗಳ ಸರಿಯಲ್ಲಿದ್ದ ಆ ದಿನಗಳ ನೆನಪು ನಯೀಂ ಮನಸ್ಸಿನಿಂದ ದೂರವಾಗುತ್ತಿಲ್ಲ. ಮಂಗಳೂರಿನ ಸುರಲ್ಪಾಡಿ ಗುರುಕಂಬಳದ ಮಹಮ್ಮದ್ ನಯೀಂ ತಾಲಿಬಾನ್ ಉಗ್ರರ ಕೈಗೆ ಸಿಕ್ಕು ಬಿದ್ದಿದ್ದರು. 26 ದಿನಗಳ ಬಳಿಕ ನಯೀಂ ಮತ್ತೆ ಮನೆಗೆ ಮರಳಿದ್ದಾರೆ. ಸ್ಮಶಾನ ಮೌನ ಆವರಿಸಿದ್ದ ಮನೆಯಲ್ಲೀಗ ಸಂತಸದ ಹೊನಲು. ಉಗ್ರರ ಬಂಧನದಲ್ಲಿನ ದಿನಗಳನ್ನು ನಯೀಂ ನೆನಪಿಸಿಕೊಂಡಿದ್ದು ಹೀಗೆ. हम लोग तकरीबन 5 दिन तक चलते रहे पहाड़ों के अंदर में, माउंटेन्स में, और उस 5 दिन में इनिशियली 3 डेज हमको हमारे पास खाने के लिए कुछ नहीं था. हम वाइल्ड फ्रूट खाते थे और कभी ग्रास भी खाया और पानी भी बिल्कुल थोड़ा सा था जो बॉटल का कैप में हम पीते थे पानी. ಆ 26 ದಿನ ತಾನು ಅನುಭವಿಸಿದ್ದು ನಿತ್ಯ ನರಕ ಎನ್ನುತ್ತಾರೆ ನಯೀಂ. ಆ ದಿನಗಳಲ್ಲಿ ನೀರು ಕೂಡ ಸಿಕ್ಕಿರಲಿಲ್ಲ ಎನ್ನುವುದು ನಯೀಂ ವಿವರಣೆ. इस 27 दिनों में हमने कभी पानी यूज नहीं किया किसी भी चीज के. आप सोच सकते हो हमारी हालत क्या हो सकती है. एक ही कपड़े में हम होते थे. मतलब आप समझिए कि हम जैसे आदमी नर्क में होता है उस तरह हमारी हालत थी. ತನ್ನನ್ನು ಅಪಹರಿಸಿದ್ದ ಉಗ್ರರ ತಂಡ ಮತ್ತೊಂದು ಗುಂಪಿನ ನಡುವಿನ ಗುಂಡಿನ ಕಾಳಗದ ನೆನಪು ನಯೀಂಗಿನ್ನು ಹಸಿರಾಗಿದೆ. ಮೇ 18 ನಯೀಂ ಪಾಲಿಗೆ ಅದೃಷ್ಟದ ದಿನ. ಅಫ್ಘಾನ್ ಸೇನೆ ಅಪಹರಣಕಾರರನ್ನು ಬಂಧಿಸಿತು. ನಯೀಂ ಅಪಹರಣಕಾರರ ಕಪಿಮುಷ್ಟಿಯಿಂದ ಮುಕ್ತರಾದರು. ಅಫ್ಘಾನ್ ಸೇನೆಗೆ ನಯೀಂ ಸಲಾಂ ಹೇಳಿದ್ದು ಹೀಗೆ. 18 मई को अचानक हम तो पहाड़ में सोते थे. फायरिंग का आवाज़ सुना तो अफगान नेशनल सिक्योरिटी फोर्सेस और इंटेलिजेंस के सारे लोग वहाँ पर आ गए थे. उन्होंने किडनैपर्स को पकड़ लिया था और हमको उन्होंने इस तरह रिलीज करवाया. ನಯೀಂ ತಮ್ಮ ಪಾಲಿಗಿಲ್ಲ ಎಂದೇ ನಂಬಿಕೊಂಡಿದ್ದ ಆತನ ಪತ್ನಿ, ತಂದೆ, ತಾಯಿ ಎಲ್ಲರಲ್ಲೂ ಈಗ ಸಂತಸ ಮನೆ ಮಾಡಿದೆ. ನಿತ್ಯ ಪತ್ರಿಕೆಗಳಲ್ಲಿ ಓದುತ್ತಿದ್ದ ಉಗ್ರರ ಕ್ರೌರ್ಯವನ್ನು ಪ್ರತ್ಯಕ್ಷವಾಗಿ ಅನುಭವಿಸಿ ಬಂದಿರುವ ನಯೀಂಗದು ಕರಾಳ ಅನುಭವ. ETV ನ್ಯೂಸ್, ಮಂಗಳೂರು.